ಇಟ್ಸ್ ಸಂಡೇ ಈವ್ನಿಂಗ್ ನನ್ನ ಅಮ್ಮ ಮನೆಯಿಂದ ಬರ್ತಾನೆ, ನನ್ನ ತಂಗಿನೂ ನನ್ನ ಜೊತೆನೇ ಬಂದಳು. ಸೊ ಹೇಗೂ ಅವಳಿಗೂ ಬೋರ್ ಆಗ್ತಿದೆ, ಒಂದು ಹಾಫ್ ಡೇ ಇದ್ಬಿಟ್ಟು ಹೋಗೋಣ ಅಂದೇಳ್ಬಿಟ್ಟು ನಾನು ಆಫ್ಟರ್ನೂನೇ ಬೇಗ ಹೊರಟು ಬಂದುಬಿಟ್ಟೆ. ಸೊ ಆ ಡೇ ನನಗೂ ಅವಳು ಬರ್ತಿದ್ದಲ್ಲ, ನಾ ಬಲಿಯೋ ರೊಟ್ಟಿ ಮಾಡ್ಸೋಣ ಅಂತೇಳಿ ಅಂದ್ಕೊಂಡಿದ್ದೆ ಈವ್ನಿಂಗ್ ಡಿನ್ನರ್ಗೆ. ಆ್ಯಕ್ಚುಲಿ ನಾನು ತುಂಬ ಸೆನ್ಸಿಟಿವ್, ನನಗೆ ಸ್ವಲ್ಪ ಕೈಯೆಲ್ಲ ಇಟ್ಕೊಂಡು ಬಿಡ್ತೀನೋ ಅಂತ ಭಯ. ಸೊ ಅದಕ್ಕೆ ನಾನು ಟ್ರೈ ಸಹ ಮಾಡೋಕ್ಕೋಗಲ್ಲ. ಇನ್ ಕೇಸ್ ಮಾಡಲೇಬೇಕು ಅನ್ನೋ ಸಂದರ್ಭ ಬಂದಾಗ ಓಕೆ ಐ ವಿಲ್ ಟ್ರೈ ಇಟ್. ನಾನು ಕಾಲೇಜ್ ಟೈಮಲ್ಲೆಲ್ಲ ಕುಕಿಂಗ್ ಚೆನ್ನಾಗಿ ಮಾಡ್ತಿದ್ದೆ. ಅದಾದಮೇಲೆ ನಾನು ವರ್ಕಿಗೆ ಯಾವಾಗ ಜಾಯ್ನ್ ಆದ್ನೋ ಆವಾಗ ಸ್ವಲ್ಪ ಗ್ಯಾಪ್ ಆಯಿತು. ಅದಾದಮೇಲೆ ಇವಾಗ ಆಫ್ಟರ್ ಮ್ಯಾರೇಜ್ ಎಲ್ಲ ಫುಲ್ ಕುಕಿಂಗ್ ಮಾಡೋದ್ರಿಂದ ಸ್ವಲ್ಪ ಜನಕ್ಕೆ ಡೌಟು, ನಿಂಗೆ ಇನ್ನೂ ಕುಕಿಂಗ್ ಮಾಡೋಕ್ಕೆ ಬರುತ್ತಾ ಅಂತ. ಆ್ಯಕ್ಚುಲಿ ನಾನು ಕುಕಿಂಗ್ ಮಾಡೋಕ್ಕೆ ಬರೋದೆ, ಬಟ್ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ ಅಷ್ಟೇ. ಈ ರೊಟ್ಟಿ ಮಾಡೋದು ತುಂಬಾ ಸಿಂಪಲ್. ಆ್ಯಕ್ಚುಲಿ ನಾನು ಯಾವಾಗಲೂ ರಾಗಿ ಆಟದಲ್ಲೇ ಮಾಡ್ತಾಯಿದ್ದು, ಬಟ್ ಈ ಸರಿ ನನ್ನ ತಂಗಿ ಜೋಳದ ಹಿಟ್ಟು ಹಾಕಿ ಮಾಡಿದ್ಲು, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಆ ಫ್ಲೇವರ್ ಅಂತೂ ಗೊತ್ತೇ ಆಗಲಿಲ್ಲ. ಆಮೇಲೆ ಸ್ವಲ್ಪ ತರಕಾರಿ ಇದರಿಂದ ಅದನ್ನು ಹಾಕಿ ಮಿಕ್ಸ್ ಮಾಡಿ ಒಂಥರ ಹೈ ಪ್ರೋಟೀನ್ ರೊಟ್ಟಿ ಥರ ಆಗೋಯ್ತದು. ಇದಕ್ಕೆ ಬೆಣ್ಣೆ ಇಲ್ಲ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ, ಬಟ್ ನಾನು ಎರಡನ್ನೂ ಪ್ರಿಫರ್ ಮಾಡಲ್ಲ. ನಾನು ಚಟ್ನಿ ಪ್ರಿಫರ್ ಮಾಡ್ತೀನಿ. ರೆಡ್ ಚಟ್ನಿ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಹಾಡೆ ಅಕ್ಷಯ ಮತ್ತು ವಿಘ್ನೇಶ್ ಅವ್ರದ್ದು ಬಿಗ್ ಊಟ ಇದ್ದಿದ್ದರಿಂದ ನನಗೆ ಆಫ್ಟರ್ನೂನೇ ಫುಲ್ ಹೆವಿ ಲೋಡ್ ಆಗಿಬಿಟ್ಟಿತ್ತು. ಬಟ್ ಡಿನ್ನರ್ಗೆ ತುಂಬ ಲೈಟ್ ಆಗಿರಬೇಕು, ಬಟ್ ತುಂಬ ಸಿಂಪಲ್ ಆಗಿರಬೇಕು ಅಂದಾಗ ಈ ರೆಸಿಪಿನ ಟ್ರೈ ಮಾಡಿರಿ. ಮತ್ತು ಈ ರೆಸಿಪಿ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ.